ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿನ್ನಿ ಡಿಸೈನ್. ಇವತ್ತು ನಿಮಗೆ ಸಿಂಪಲ್ ಮೆಥಡ್ ಕುಚ್ಚು ಹಾಕೋದು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ. ಮೊದಲಿಗೆ ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ. ಈ ಥರ ಸ್ವಲ್ಪ ಉದ್ದದ ಬೀಡ್ಸ್ ತೊಗೊಂಡಿದ್ದೀನಿ, ಸ್ಮಾಲ್ ಬೀಡ್ಸು ಮತ್ತು ಸ್ವಲ್ಪ ದಪ್ಪದ್ದು, ಇಷ್ಟು 3 ಥರ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಮತ್ತು ಕಾಟನ್ ಥ್ರೆಡ್ ನೀರಲ್ಲಿ ಹೇರಿಸಿಟ್ಕೊಂಡಿದ್ದೀನಿ ನೋಡಿ ಇದು. ಮತ್ತು ಕುಚ್ಚು ರೆಡಿ ಮಾಡಿದ್ವಲ್ಲ, ಆ ಕುಚ್ಚು ಇದು 2 ಕಲರ್ಸ್ ರೆಡಿ ಮಾಡ್ಕೊಂಡಿದ್ದೆ ಕುಚ್ಚು, ಆ 2 ಕುಚ್ಚು ತೊಗೊಂಡಿದ್ದೀನಿ. ಇಷ್ಟು ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ನೀವು ಅಷ್ಟು ತೊಗೊಳ್ಳಿ ನೋಡಿ. ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟು ಒಂದು ಬೀಡ್ ಹಾಕಿದ್ದೀನಿ ಉದ್ದದ್ದು, ಮತ್ತು ಒಂದು ಸ್ಮಾಲ್ ಬೀಡು, ಮತ್ತು ಈಗ ದಪ್ಪದ ಬೀಡು ಒಂದು ಹಾಕಬೇಕು, ಮತ್ತು ಈಗೊಂದು ಸ್ಮಾಲ್ ಬೀಡು. ಇಷ್ಟು ಮೆಟೀರಿಯಲ್ಸ್ ಹಾಕಿದ್ದೀನಿ. ಮತ್ತು ಈಗ ಇನ್ನೊಂದು ದಪ್ಪದ ಬೀಡು, 2 ಬೀಡ್ಸು, ಈ 2 ಬೀಡಿಂದ ಒಂದು ಬೀಡ್ ಬಿಟ್ಬಿಟ್ಟು ಈ 2 ಬೀಡಿಂದ ಈ ಥರ ವಾಪಸ್ ತೊಗೋಬೇಕು. ಈ ಥರ ಬೀಡನ್ನ ಈ ಥರ ವಾಪಸ್ ತೊಗೋಬೇಕು. ಮತ್ತು ಇನ್ನೊಂದು ಸ್ವಲ್ಪ ಉದ್ದ ಬೀಡಿದೆ ಅಲ್ಲ, ಆ ಬೀಡ ಹಾಕ್ಕೋಬೇಕು. ಈ ಥರ ಮತ್ತು ಹಾಕ್ಕೊಂಡು ಈ ಥರ ಹೇಳ್ಕೊಂಡು ಹೋಗಬೇಕು ಬೀಡೋರ್ಗೂ. ಆದಮೇಲೆ ನಾವು ಶೇಪ್ ನೋಡಿಕೊಂಡು ಯಾವ ಥರ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ನಡೆಸಬೇಕು. ನಮ್ಗೆ ಯಾವ ಥರ ಶೇಪ್ ಬೇಕೋ ಅಷ್ಟು ನೋಡಿಕೊಂಡು ಅಲ್ಲಿಗೆ ಸೂಜಿ ಹಿಂಗೆ ಚುಚ್ಕೊಂಡು ಸ್ಯಾರಿಗೆ ಈ ಥರ ಥ್ರೆಡ್ನ ಹೇಳ್ಕೊಂಡು, ಮತ್ತು ಈಗ ಒಂದು ನಾಟ್ ಹಾಕ್ಕೋಬೇಕು. ಹಿಂದ್ಗಡೆಯಿಂದ ಈ ಥರ ಬಂದು ನೀಡಲ್ಲು ಈ ಥರ ಫ್ರಂಟ್ ಸೈಡ್ ಬಂದರೆ ಹಾಗೆ ನಾಟ್ ಆಗುತ್ತೆ. ಈ ಥರ ಸರ್ಕಲ್ ಥರ ಬರುತ್ತೆ, ಅದು ನಾಟ್ ಆಗುತ್ತೆ. ಮತ್ತು ಈಗ 2 ಕಲರ್ಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕುಚ್ಚು, ಒಂದು ಕಲರ್ ತೊಗೋಬೇಕು, ಬ್ಲೂ ಕಲರ್ ಕುಚ್ಚು ತೊಗೊತಾ ಇದ್ದೀನಿ ನೋಡಿ. ಇದನ್ನ ತಗೊಂಡು ಇದು ಅಷ್ಟೇ ನೀಡಲ್ಗೆ ಹಿಂಗೆ ಹೇರಿಸ್ಕೊಂಡು ಈ ಥರ ಹೇಳ್ಕೊಂಡು ಹೋಗಿ ಸ್ಯಾರಿವರೆಗೂ. ನಮಗೆ ಇದಕ್ಕೆ ಎಷ್ಟು ಸ್ಪೇಸ್ ಬೇಕಾಗುತ್ತೋ ಕುಚ್ಚಿಗೆ ಅಷ್ಟು ಸ್ಪೇಸ್ ನೋಡಿಕೊಂಡು ಈ ಥರ ಒಂದು ನಾಟ್ ಹಾಕ್ಕೋಬೇಕು. ಇಲ್ಲೊಂದು ಲಾಕ್ ಮಾಡ್ಕೊಳ್ಳಿ ಈ ಥರ. ಆದಮೇಲೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ನಿಮಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಮ್ಮ ಚಾನಲ್ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಸು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ಮತ್ತೆ ಉದ್ದ ಬೀಡು ಒಂದು, ಮತ್ತು ಸ್ಮಾಲ್ ಬೀಡು ಒಂದು, ಮತ್ತು ದಪ್ಪದ ಬೀಡು ಒಂದು, ಮತ್ತು ಒಂದು ಸ್ಮಾಲ್ ಬೀಡು, ಇಷ್ಟು ಹಾಕ್ಕೊಂಡು ಸ್ಯಾರಿ ಈ ಥರ ನೀಡಲ್ನ ಈ ಥರ ಥ್ರೆಡ್ಡಲ್ಲಿ ಹೇಳ್ಕೊಂಡು ಹೋಗಬೇಕು ಅಲ್ಲಿವರೆಗೂ. ಅದಾದಮೇಲೆ ಈ ಒಂದು ಬೀಡ್ ಬಿಟ್ಬಿಟ್ಟು ಲಾಸ್ಟ್ ಬೀಡು, ಈ ಸೆಂಟ್ರಲ್ 2 ಬೀಡ್ಸ್ ಇರುತ್ತಲ್ಲ, ಒಂದು ದಪ್ಪದ್ದು ಒಂದು ಸಣ್ಣದ್ದು, ಈ 2 ಬೀಡ್ಸಲ್ಲಿ ನೀಡಲ್ಲಿ ಈ ಥರ ಹೇಳ್ಕೋಬೇಕು. ಈ ಥರ ಹೇಳ್ಕೋಬೇಕು, ನೀಟಾಗಿ ಹೇಳ್ಕೋಬೇಕು, ಲೂಸ್ ಬರ್ದಂಗೆ. ಲೂಸ್ ಇದ್ದರೆ ಅಲ್ಲಲ್ಲಿ ಸ್ವಲ್ಪ ಮತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ಮತ್ತು ಈಗ ಉದ್ದದ ಬೀಡನ್ನು ತೊಗೋಬೇಕು. ಉದ್ದ ಬೀಡ್ ತೊಗೊಂಡು ನಮಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟೇ ಸ್ಪೇಸ್ ನೋಡಿಕೊಂಡು ಎಲ್ಲ ಹತ್ರ ಒಂದೇ ಮೆಜರ್ಮೆಂಟ್ ಇರಬೇಕು. ಈ ಥರ ಚುಚ್ಕೊಂಡು ಒಂದು ನಾಟ್ ಹಾಕ್ಕೋಬೇಕು. ಎಲ್ಲ ನಾನು ಎಷ್ಟು ಈಸಿ ಮೆಥಡ್ಸ್ ಆಗುತ್ತೋ ಅಷ್ಟು ಈಸಿ ಮೆಥಡ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸು. ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಅವ್ರಿಗೂ ಥ್ಯಾಂಕ್ಸು ಫ್ರೆಂಡ್ಸ್. ಯಾರು ಲೈಕು ಶೇರು ವೀಡಿಯೋಸ್ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸು ಫ್ರೆಂಡ್ಸ್. ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಂದೊಂದು ಕಲರ್ ಒಂದೊಂದು ಕುಚ್ಚು ಈ ಥರ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇದು ನೋಡಿ. ಇದು ಈ ಥರ. ಮತ್ತು ಈಗ ಒಂದೊಂದು ಬೀಡು ನೋಡಿ, ಫೈನಲಾಗಿ ಈ ಥರ ಬರುತ್ತೆ. ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ 1 ಅವರ್ಗೆಲ್ಲ ಫಿನಿಶ್ ಆಗುತ್ತೆ. ಇದಕ್ಕೆಲ್ಲ ಒಂದು 350 ಅಷ್ಟುವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಡಿಸೈನು. ನೀಟಾಗಿ ಫಿನಿಶಿಂಗು ಅಷ್ಟೇ, ಎಲ್ಲ ಕುಚ್ಚು ಒಂದೇ ಲೆವೆಲಾಗಿ ಚೆನ್ನಾಗಿ ಬಂದಿದೆ. ಇದೇ ಥರನೇ ನೀವು ಅಷ್ಟೇ ಒಂದೇ ಮೆಜರ್ಮೆಂಟಾಗಿ ಕುಚ್ಚು ಕಟ್ ಮಾಡ್ಕೋಬೇಕು. ಬೀಡ್ಸ್ ಲಾಕ್ ಮಾಡ್ತೀವಲ್ಲ ಅದು ಅಷ್ಟೇ ಒಂದೇ ಮೆಜರ್ಮೆಂಟ್ ಇರಬೇಕು. ಆವಾಗ ನಿಮಗೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಫೈನಲಾಗಿ ಈ ಥರ ಇದೆ ನೋಡಿ.